ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಜಮೀಲ್ ಸಾಗರ್. ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕ್ಲಾಪ್ ನೀಡಿರುವ ಮಲೆನಾಡಿನ ನಿರ್ಮಾಪಕಿ ಡಿ ಬಾಸ್ ರವರ ಅಕ್ಕ ಎಂದೇ ಹೆಸರು ಪಡೆದಿರುವ ಸಾಗರ ತಾಲೂಕಿನ ಹೆಗ್ಗೋಡಿನ ನಿವಾಸಿ ರತ್ನ ಶ್ರೀಧರ್ ರವರ ಬಹು ನಿರೀಕ್ಷಿತ ಹಿಕೋರ ಸಿನಿಮಾ ನಾಳೆ ಶುಕ್ರವಾರ ರಾಜ್ಯಾದ್ಯಂತ ಪ್ರೇಕ್ಷಕರ ಮುಂದೆ ಬರಲಿದೆ. ರತ್ನ ಶ್ರೀಧರ್ ನಿರ್ಮಾಣದ ನೀನಾಸಂ ಕಿಟ್ಟಿ ಕತೆ, ಚಿತ್ರಕಥೆ ಹಾಗೂ ಸಂಭಾಷಣೆ ಬರೆದು ನಿರ್ದೇಶಿಸಿರುವ ಹಾಗೂ ಪೂರ್ಣಚಂದ್ರ ತೇಜಸ್ವಿ ಸಂಗೀತ ಸಂಯೋಜಿಸಿರುವ ಹಿಕೋರ ನಾಳೆ ರಾಜ್ಯಾದ್ಯಂತ ಬಿಡುಗಡೆಗೊಳ್ಳಲಿದ್ದು, ಶಿವಮೊಗ್ಗ ಜಿಲ್ಲೆಯ ಸಾಗರದ ಶ್ರೀ ಟ್ಯಾಕೀಸ್ನಲ್ಲೂ ಕೂಡ ಬೆಳಗಿನ ಮೊದಲ ಸಮಯದಲ್ಲಿ ಚಿತ್ರ ಬಿಡುಗಡೆಗೊಳ್ಳಲಿದೆ. ಇಷ್ಟಕ್ಕೂ ಹಿಕೋರ ಎಂದರೆ ಏನು, ಕೊರೋನಾ ಎಂದರೆ ವೈರಸ್ ಎಂದು ಎಲ್ಲರಿಗೂ ಗೊತ್ತು. ಅದನ್ನು ಹೋಗಲಾಡಿಸಲು ಅನೇಕ ಆಂಟಿ ವೈರಸ್ ಕಂಡುಹಿಡಿಯಲಾಯಿತು. ಹಿಕೋರ ಕೂಡ ಒಂದು ಆಂಟಿ ವೈರಸ್. ಹಾಗಾದರೆ ವೈರಸ್ ಯಾವುದು? ಅದನ್ನು ತಿಳಿಯಲು ನೀವು ಸಿನಿಮಾ ನೋಡಬೇಕು ಎನ್ನುತ್ತಿದ್ದಾರೆ ಸಿನಿಮಾದ ನಿರ್ಮಾಪಕಿ ರತ್ನ ಶ್ರೀಧರ್ ಅವರ ಪುತ್ರ ಹಾಗೂ ಡಿ ಬಾಸ್ ಅಭಿಮಾನಿಗಳು. ನನ್ನ ಹೆಸರು ಗಿರೀಶ್ ಅಂತೇಳಿ. ಓಕೆನಾ, ನಾನು ರತ್ನ ಶ್ರೀಧರ್ ಅವ್ರ ಮಗ. ರತ್ನ ಶ್ರೀಧರ್ ಅಂತಂದರೆ ಲೈಕ್ ಎಲ್ಲರಿಗೂ ಗೊತ್ತಿರ್ಬೋದು, ರತ್ನಕ್ಕ ಅಂತಲೇ ಫೇಮಸ್ಸು. ಡಿ ಬಾಸ್ ಅವರು ಪ್ರೀತಿಯಿಂದ ಅಕ್ಕ ಅಂತ ಕರೀತಾರೆ. ಅವರೊಂದು ಸಿನಿಮಾ ಮಾಡಿದ್ದಾರೆ ಹಿಕೋರ ಅಂಥೇಳಿ, ಕನ್ನಡ ಸಿನಿಮಾ. ನಾಳೆ ಶ್ರೀ ಟಾಕೀಸ್ನಲ್ಲಿ ರಿಲೀಸ್ ಆಗ್ತಾ ಇದೆ, ಮಾರ್ನಿಂಗ್ ಶೋ. ಎಲ್ಲರೂ ಬಂದು ಸಿನಿಮಾ ನೋಡಿ. ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ನೀನಾಸಂ ಕಿಟ್ಟಿ, ಮತ್ತು ಸಿನಿಮಾದಲ್ಲಿ ಎಲ್ಲರೂ ನೀನಾಸಂನ ಕಲಾವಿದರೆ. ಮೆಜಾರಿಟಿ ನೀನಾಸಂನವರೇ ಇದ್ದಾರೆ. ಹಾಗಾಗಿ ಲೈಕ್ ಒಂದು ರೀತಿ ನಾನು ಎಲ್ಲ ಕಲಾವಿದರ ಸಿನಿಮಾ ಅಂತಲೇ ಹೇಳ್ಬೋದು. ಓಕೆನಾ, ನೀನಾಸಂನ ಕಲಾವಿದರ ಸಿನಿಮಾ ಅಂತಲೇ ಹೇಳ್ಬೋದು. ಓಕೆನಾ, ಮುಖ್ಯ ಪಾತ್ರದಲ್ಲಿ ನೀನಾಸಂ ಕಿಟ್ಟಿ, ಅವ್ರದ್ದೇ ಡೈರೆಕ್ಷನ್ನು, ಪ್ಲಸ್ ಪ್ರಕಾಶ್ ಬೆಳವಾಡಿ ಅವರು ಇನ್ನೊಂದು ಮುಖ್ಯ ಪಾತ್ರ ಮಾಡಿದ್ದಾರೆ. ಮತ್ತು ಸ್ಪಂದನ ಪ್ರಸಾದ್ ಅಂಥೇಳಿ, ಅವರು ನೀನಾಸಂ ಸ್ಟೂಡೆಂಟು. ಯಶ್ ಶೆಟ್ಟಿ ನೀನಾಸಂ ಸ್ಟೂಡೆಂಟು. ಚಿತ್ರೀಕರಣ ಮುಹೂರ್ತ ಬಂದ್ಬಿಟ್ಟು ದರ್ಶನ್ ಸರೇ ಕ್ಲಾಪ್ ಮಾಡಿರೋದು ಕಂಠೀರವ ಸ್ಟುಡಿಯೋದಲ್ಲಿ. ಅವ್ರ ಹಾರೈಕೆಯೊಂದಿಗೆ ನಾವು ಸಿನಿಮಾನ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಕಾರಣಾಂತರಗಳಿಂದ ಅವ್ರ ಹತ್ರನೇ ನಾವು ಆ್ಯಕ್ಚುಲಿ ಟ್ರೈಲರ್ಗಳನ್ನೆಲ್ಲ ಅವ್ರ ಹತ್ರನೇ ಇದು ಮಾಡಬೇಕಾಗಿತ್ತು. ಬಟ್ ನೀವು ಎಲ್ಲರಿಗೂ ಗೊತ್ತಿದೆ, ಕಾರಣಾಂತರಗಳಿಂದ ಅದನ್ನು ಅವ್ರ ತೊಂದರೆಯಲ್ಲಿ ಇರೋದಕ್ಕಾಗಿ, ಈಗ ಅವ್ರನ್ನ ಇದು ಮಾಡೋದಕ್ಕಾಗದೇ ಇರೋದಕ್ಕಾಗಿ ನಾವೇ ಮುನ್ನಿಂತು ನಡೆಸ್ತಾ ಇದ್ದೀವಿ. ನಮಗೆ ದರ್ಶನ್ ಫ್ಯಾನ್ಗಳು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಚಿತ್ರೀಕರಣ ಬಂದ್ಬಿಟ್ಟು ಫಸ್ಟ್ ಸ್ಟಾರ್ಟ್ ಆಗಿದ್ದು ನಮಗೆ ಸಾಗರದಿಂದನೇ. ಜೋಗದಲ್ಲಿ ಒಂದು ಶೂಟ್ ಮಾಡಿದ್ದೀವಿ, ಸಾಗರದ ಚರ್ಚ್ದಲ್ಲಿ ಶೂಟ್ ಆಗಿದೆ, ಮತ್ತು ಹೆಗ್ಗೋಡು ನೀನಾಸಂನಲ್ಲಿ ಶೂಟ್ ಆಗಿದೆ, ಮತ್ತು ನಮ್ಮ ಊರು ಸುತ್ತಮುತ್ತ ಹೆಗ್ಗೋಡು ಸುತ್ತಮುತ್ತ ಶೂಟ್ ಆಗಿದೆ. ಅದಾದಮೇಲೆ ಮುಕ್ಕಾಲು ಭಾಗ ನಮ್ಮ ಬೆಂಗಳೂರಿನಲ್ಲಿ ಶೂಟ್ ಆಗಿದೆ, ಬೆಂಗಳೂರಿನ ಲೊಕೇಶನ್ಗಳಲ್ಲಿ ಶೂಟ್ ಆಗಿದೆ ಸರ್. KR ಮಾರ್ಕೆಟಲ್ಲಿ ಶೂಟ್ ಮಾಡಿದ್ದೀವಿ ಒಂದಿಷ್ಟು ಸೀಕ್ವೆನ್ಸ್ಗಳನ್ನು. ಬಂದ್ಬಿಟ್ಟು ಸೈಕಾಲಜಿಕಲ್ ಥ್ರಿಲ್ಲರ್, ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ಎಲ್ಲರಿಗೂ ಲೈಕ್ ಈಗಿನ ಜನ್ರೇಷನ್ಗೆ ಅಂದರೆ ಒಂದು 18ರಿಂದ ಒಂದು 40 ವರ್ಷದ ವಯಸ್ಸಿನ ಎಲ್ಲರಿಗೂ ಒಂದು ರೀತಿ ಕನೆಕ್ಟ್ ಆಗೋಂಥ ಸಿನಿಮಾ. ಆ ರೀತಿಯೇ ಕಥೆ ಇದೆ. ಫ್ಯಾಮಿಲಿ ಸಿನಿಮಾ, ಎಲ್ಲರೂ ನೋಡೋ ಅಂಥ ಸಿನಿಮಾ. ಎಲ್ಲರಿಗೂ ನಮಸ್ಕಾರ. ಅಖಿಲ ಕರ್ನಾಟಕ ದರ್ಶನ್ ಅಭಿಮಾನಿಗಳ ಸಂಘ ಸಾಗರ ತಾಲೂಕಿನ ಅಧ್ಯಕ್ಷರಾಗಿ ನನ್ನ ಹೆಸರು ಗಣೇಶ್ ಅಂದ್ಬಿಟ್ಟು ನಾವು ಈ ಹಿಕೋರ ಚಿತ್ರತಂಡಕ್ಕೆ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ. ಈ ಚಿತ್ರ 100 ದಿನಗಳ ಕಾಲ ಶತದಿನೋತ್ಸವ ಆಚರಿಸಲು ಅಂತ ಹಾರೈಸ್ತಾ ಇದ್ದೀವಿ. ಈ ಒಂದು ಚಿತ್ರೀಕರಣಕ್ಕೆ ಸಹಕರಿಸಿದ ನಮ್ಮ ಡಿ ಬಾಸ್ ಸಂಘದ ಎಲ್ಲ ಸದಸ್ಯರಿಗೂ, ನಮ್ಮ ಸಾಗರದ ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಡಿ ಬಾಸ್ ಅವರು ಎಲ್ಲರಿಗೂ ಗೊತ್ತಿರೋ ಹಾಗೆ ನೀನಾಸಂನಲ್ಲಿ ನಟನೆ ತರಬೇತಿಯನ್ನು ಕಲಿತಿದ್ದಾರೆ. ಆ ಸಮಯದಲ್ಲಿ ರತ್ನಕ್ಕ ಅವರಿಗೆ ಮೆಸ್ಸು ಇಟ್ಟಿರೋ ಟೈಮ್ನಲ್ಲಿ ಅವರಿಗೆ ಅವ್ರ ಕೈಲಾದಂಥ ಸಹಾಯಗಳನ್ನು ಮಾಡಿದ್ದಾರೆ. ಆ ಒಂದು ನೆನಪಿಗೋಸ್ಕರ ದರ್ಶನ್ ಅವರು ಸಹಿತ ಈ ಚಿತ್ರಕ್ಕೆ ತುಂಬ ಬೆಂಬಲವನ್ನು ನೀಡಿದ್ದಾರೆ. ಈಗಿನ ಪರಿಸ್ಥಿತಿ ಎಲ್ಲರಿಗೂ ಗೊತ್ತಿದೆ. ಅದಕ್ಕೋಸ್ಕರ ಅವರ ಅಭಿಮಾನಿಗಳಾದ ನಾವು ಈ ಚಿತ್ರವನ್ನು ಸಪೋರ್ಟ್ ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಈ ಚಿತ್ರಕ್ಕೆ ಸಪೋರ್ಟ್ ಮಾಡಿ, ಚಿತ್ರಕ್ಕೆ ಆಶೀರ್ವಾದ ಮಾಡಿ.